ನೀವು ಹಾಯ್ ಅಂದರೆ ಅವ್ರು ಹಾಯ್ ಅಂದರೆ ನೀವು ಹಾಯ್ ಅಂತೀರಾ. ಅವ್ರೇನು ಸಮಾಚಾರ ನೀವು ಹಾಯ್ ಏನೇನು ಸಮಾಚಾರ ಅಂತ ನೀವು ಕೇಳಿದಾಗ ಮಾತ್ರ ಅಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹಂದಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಒಬ್ಬರು ಸಚಿವರನ್ನ ಟಾರ್ಗೆಟ್ ಮಾಡಿಕೊಂಡೇ ಮಾತಾಡಿದ್ರು ಅಂತಲೇ ಭಾವಿಸೋಣ. ನೀವು ರಿಯಾಕ್ಟ್ ಮಾಡಿದ್ರೇನ್ರಿ, ಆ ಕಡೆಯಿಂದನೇ ನಿಮಗೆ ಇನ್ನೊಂದು ಹುಟ್ಟೋದು. ನೀವೇನು ರಿಯಾಕ್ಟ್ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಲ್ವಾ. ಹಂದಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿ ಕೆ ಶಿ ಅವರ ಹೇಳಿಕೆ ಇದು. ಆದರೆ ಇಲ್ಲಿ ಹಾಯ್ ಅಂದರೆ ಹಲೋ ಅಂತಾರೆ ಅನ್ನೋ ಹೇಳಿಕೆ ವಿಚಾರ ಇದು ನನಗೆ ಗೊತ್ತಾಗಲ್ಲಪ್ಪ. ಎಲ್ರಿಗೂ ಹಲೋ ಅಂತೀನಿ ನಾನು, ಅದರಿಂದ ಟ್ರ್ಯಾಪ್ ಆಗೋದು ಹೇಗೆ, ಅದು ಹೇಗಾಗ್ಬಿಡುತ್ತಪ್ಪ ಅಂಥೇಳಿ ಮಹದೇವಪ್ಪ ಅವರು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನನ್ನನ್ನು ತುಳಿಯುವ ಪ್ರಯತ್ನ ಯಾರು ಮಾಡ್ತಾ ಇದ್ದವರು ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಸದೃಢವಾಗಿ ಕೂತ್ಕೊಂಡಿದ್ದೀನಿ ಅಂಥೇಳಿ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಠಿಣ ಶಿಕ್ಷೆಯ ಕಾನೂನು ಜಾರಿಯಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದಾಗ ಅಷ್ಟೇ ಈ ಹನಿ ಟ್ರ್ಯಾಪ್ ಸಾಧ್ಯ. ಅದು ಯಾವ ಉದ್ದೇಶದಿಂದ ಇದ್ರೆ ಅವ್ರಿಗೆ ಕೇಳಬೇಕು. ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ, ನೀವು ಗುಡ್ ಮಾರ್ನಿಂಗ್ ಅಂತ. ತಿಂಡಿ ತಿಂದ್ರೆ ಅಂದ್ರೆ ತಿಂಡಿ ಆಯ್ತು. ಸಾಮಾನ್ಯವಾಗಿ ಹ್ಯೂಮನ್ ರಿಲೇಶನ್ಶಿಪ್. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು, ಮಾತಿಗೆ ಪ್ರತಿ ಮಾತು ಹೇಳೋದು ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂತ ನಡವಳಿಕೆಗಳು. ಹಲೋ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ ಆತರ ಆಗ್ತಾರ ಅಂತ ಅದು ಗೊತ್ತಿಲ್ಲ. ನಾ ಹೇಳೋ ಅಲನೇ ಬೇರೆ, ಅವ್ರಿಗೆ ಯಾರು ಅವ್ರು ಹೇಳಿದ್ರು ಗೊತ್ತಿಲ್ಲ. ಹಲೋ ಅಂದಾಗ ಸುಮ್ಮನೆ ನೆಕ್ಸ್ಟ್ ಏನೋ ಆಗಲ್ಲ, ಏನೋ ಆಗ್ಬಿಡುತ್ತೆ, ನೆಕ್ಸ್ಟ್ ಕಂಟಿನ್ಯೂಟಿ ಆಗ್ಬಿಡುತ್ತೆ.